नमस्कार, आप देख रहे हैं बेंगलुरु समाचार न्यूज चैनल। चलिए देखते हैं एक नजर आज की बड़ी खबर पर। बेंगलुरु के हेल्थ केयर सेक्टर में आज एक नया अध्याय जुड़ गया है। एस्टर डीएम हेल्थ केयर ने शहर में अपनी 12 साल की विरासत को और मजबूती देते हुए व्हाइटफील्ड स्थित अपने अस्पताल में विमेन एंड चिल्ड्रन विंग का भव्य विस्तार किया है। इस 159 बेड वाले अत्याधुनिक केंद्र में कई विशेष सुविधाएं उपलब्ध होंगी। वाटर बर्थिंग, प्रसव के लिए आधुनिक तकनीक, LEVL 3A NICU, नवजात शिशुओं के लिए गहन देखभाल इकाई, भ्रूण चिकित्सा यानी जन्म से पहले बच्चे की जांच और सर्जरी, चाइल्ड डेवलपमेंट सेंटर, बच्चों के मानसिक और शारीरिक विकास के लिए विशेष विंग। एस्टर डीएम हेल्थ केयर के संस्थापक डॉक्टर आजाद मूपेन ने इस मौके पर कहा कि उनका लक्ष्य माताओं और बच्चों को एक ही छत के नीचे बिना किसी परेशानी के विश्व स्तरीय इलाज मुहैया कराना है। वहीं स्वास्थ्य मंत्री दिनेश गुंडूराव ने इसे बेंगलुरु के बढ़ते शहरी बुनियादी ढांचे के लिए एक जरूरी कदम बताया। बेंगलुरु के नागरिकों के लिए, खासकर व्हाइटफील्ड इलाके में रहने वाले परिवारों के लिए ये खबर राहत भरी है। स्वास्थ्य से जुड़ी हर अपडेट के लिए बने रहें हमारे साथ। ವೈದ್ಯಕೀಯ ಕ್ಷೇತ್ರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತಿಯನ್ನು ಪಡೆದಿರುವಂತಹ ಆಸ್ಟರ್ ಹಾಸ್ಪಿಟಲ್ಸ್ ತನ್ನ ಸಂಸ್ಥೆ ವತಿಯಿಂದ ಬೆಂಗಳೂರಿನ ವೈಟ್ಫೀಲ್ಡ್ನಲ್ಲಿ ಇವತ್ತು ಬಹುಶಃ ರಾಜ್ಯದಲ್ಲೇ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ಸಂಬಂಧಪಟ್ಟಾಗೆ ಅತ್ಯಂತ ಸುಸಜ್ಜಿತವಾದ ಮತ್ತು ಆಧುನಿಕ ತಂತ್ರಜ್ಞ ಮತ್ತು ಇವತ್ತು ಮಹಿಳಾ ಮತ್ತು ಮಕ್ಕಳ ಆ ಒಂದು 150 ಬೆಡ್ಗೆ ಸೀಮಿತವಾಗಿ ಒಂದು ವಿಶೇಷವಾದ ಆಸ್ಪತ್ರೆಯನ್ನು ಕಟ್ಟಿ ನಾವೆಲ್ಲರೂ ಕೂಡ ಉದ್ಘಾಟಿಸ್ತಾರೆ. ನಮ್ಮ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಅವರು, ಅದೇ ರೀತಿ ಸಂಸ್ಥೆಯ ಮಾಲಕರಾಗಿರುವಂಥ ಡಾಕ್ಟರ್ ಆಜಾದ್ ಮೂಪನ್ ಅವರು, ಇಂಥೆಲ್ಲ ಡೈರೆಕ್ಟರ್ ಕೂಡ ಇವತ್ತು ಉಪಸ್ಥಿತರಿದ್ದು ಸಮಾಜಕ್ಕೆ ಇವತ್ತು ಅರ್ಪಿಸಲಾಗಿದೆ. ನಾನು ಆಸ್ಟರ್ ಸಂಸ್ಥೆಯ ಮುಖ್ಯಸ್ಥರಾದ ಆಜಾದ್ ಮೂಪನ್ ಅವರು ನಾನು ಅಭಿನಂದಿಸ್ತೇನೆ. ಯಾಕೆಂತ ಹೇಳಿದರೆ ವಿದೇಶದಲ್ಲಿ ಇವತ್ತು ಹಲವಾರು ಆಸ್ಪತ್ರೆಗಳನ್ನು ಇವತ್ತು ಸ್ಥಾಪಿಸಿ ಬಹುಶಃ ಇವತ್ತು ಭಾರತ ದೇಶದ ವಿವಿಧ ರಾಜ್ಯಗಳಲ್ಲಿ ಅದನ್ನು ಪ್ರಾರಂಭ ಮಾಡುವ ಮೂಲಕ ಅದರ ಜೊತೆ ಕರ್ನಾಟಕದಲ್ಲಿ ಕೂಡ ಇವತ್ತು ಇದು 3ನೇ ಅವರ ದೊಡ್ಡ ಮಟ್ಟದ ಇವತ್ತು ಆಸ್ಪತ್ರೆ ಪ್ರಾರಂಭ ಆಗುವಂಥದ್ದು. ಇದು ಒಂದು ಆರೋಗ್ಯ ಕ್ಷೇತ್ರದಲ್ಲಿ ನಮ್ಮ ಜನಸಾಮಾನ್ಯ ಸಿಕ್ಕುವಂತಹ ಒಂದು ಚಿಕಿತ್ಸೆ ಸಂಬಂಧ ಒಂದು ವ್ಯವಸ್ಥೆ. ಅಷ್ಟು ಮಾತ್ರ ಅಲ್ಲ, ಇದು ಭಾಳಷ್ಟು ಉದ್ಯೋಗವನ್ನು ಇವತ್ತು ಸೃಷ್ಟಿ ಮಾಡುವಂಥ ಕೆಲಸ ಕೂಡ ಇವತ್ತು ಆಗ್ತದೆ. ಅದರ ಜೊತೆಯಲ್ಲಿ ಪ್ರವಾಸಿಗರಿಗೆ ಮತ್ತು ಜನಸಾಮಾನ್ಯ ಕೂಡ ಬೆಂಗಳೂರಿನ ಅಭಿವೃದ್ಧಿಗೆ ಪೂರಕವಾಗಿರುವಂಥ ಕೂಡ ಒಂದು ಯೋಜನೆ ಕೂಡ ಆಗಿರುತ್ತದೆ. ಅದಕ್ಕಾಗಿ ಬಹುಶಃ ನಾನು ಇದರ ಮುಖ್ಯಸ್ಥರಾಗಿರುವಂಥ ಆಜಾದ್ ಮೂಪನ್ ಅವರನ್ನು ಮತ್ತು ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಈ ರೀತಿಯ ಆಸ್ಪತ್ರೆ ಬರಲಿಕ್ಕೆ ಯಾವೆಲ್ಲ ಸಹಕಾರ ಬೇಕಾ ಸಹಕಾರ ಕೊಟ್ಟಂಥ ಕರ್ನಾಟಕದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರನ್ನು ಮತ್ತು ಎಲ್ಲ ಅವರ ಡೈರೆಕ್ಟರ್ಸನ್ನು ನಾನು ವಿಶೇಷವಾಗಿ ಅಭಿನಂದಿಸಿ ಶುಭಾಶಯ ಸಲ್ಲಿಸಿಕೊಂಡು ಇನ್ನಷ್ಟು ಬೇರೆ ಬೇರೆ ಆಜಾದ್ ಮೂಪನ್ ಅವರ ನೇತೃತ್ವದ ಸಂಸ್ಥೆ ಇನ್ನಷ್ಟು ಬೇರೆ ಬೇರೆ ರೀತಿಯ ವೈದ್ಯಕೀಯ ಸೌಲಭ್ಯ ಮತ್ತು ವ್ಯವಸ್ಥೆಯನ್ನು ರಾಜ್ಯದಲ್ಲಿ ಪ್ರಾರಂಭ ಮಾಡಲಿ ಅಂತೇಳಿ ನನ್ನ ಶುಭವನ್ನು ಕೋರ್ತೇನೆ. ಇವತ್ತು ವೈಟ್ಫೀಲ್ಡ್ನಲ್ಲಿ ಆಸ್ಟರ್ ಗ್ರೂಪ್ನವರು ಈಗಾಗಲೇ ಅವರು ಆಸ್ಪತ್ರೆಗಳನ್ನು ನಿರ್ಮಾಣ ಮಾಡಿ ಅದಕ್ಕೆ ಈಗ ಹೊಸದಾಗಿ ನೂತನವಾಗಿ ಭಾಳ ಅತ್ಯಾಧುನಿಕವಾದಂಥ 150 ಬೆಡ್ಡಿನ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯನ್ನು ಮಾಡ್ತಾ ಇದ್ರು. ಇವತ್ತು ಉದ್ಘಾಟನೆ ಆಗಿದೆ. ಇದಕ್ಕೆ ನಮ್ಮ ಸ್ಪೀಕರ್ ಅವರು ಕೂಡ ಬಂದು ಉದ್ಘಾಟನೆ ಮಾಡಿದ್ದಾರೆ. ಆಜಾದ್ ಮೂಪನ್ ಅವರು ಈ ಒಂದು ಸಂಸ್ಥೆಯ ಅಧ್ಯಕ್ಷರು ಮತ್ತು ಅವರ ಒಂದು ಅಧ್ಯಕ್ಷತೆಯಲ್ಲಿ ಬಹಳಷ್ಟು ಈ ರೀತಿಯಾದಂಥ ಸ್ಟೇಟ್ ಆಫ್ ದ ಆರ್ಟ್ ಟೆಕ್ನಾಲಜಿ ಏನಿರ್ತದೆ ಅದನ್ನು ಅಂತಾರಾಷ್ಟ್ರ ಮಟ್ಟದ ಒಂದು ಯಾರು ಬೇಕಾದರೂ ಕೂಡ ಈ ದೇಶದಿಂದ ಅಥವಾ ಹೊರ ದೇಶದಿಂದ ಜನ ಬಂದು ಚಿಕಿತ್ಸೆ ಪಡ್ಕೋಬೋದು, ಆ ರೀತಿಯಾದಂಥ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿದ್ದಾರೆ. ಮತ್ತು ಇದು ನಮ್ಮ ಬೆಂಗಳೂರು ನಗರದಲ್ಲಿ ಈಗಾಗಲೇ ಅನೇಕ ಒಳ್ಳೊಳ್ಳೆ ಆಸ್ಪತ್ರೆಗಳು ಬರ್ತಾ ಇದೆ. ಅದಕ್ಕೆ ಇವತ್ತು ಇದೊಂದು ಹೊಸದಾಗಿ ಜೋಡಣೆ ಆಗಿರುವಂಥದ್ದು ಬೆಂಗಳೂರು ನಗರಕ್ಕೆ ಇನ್ನೂ ಹೆಚ್ಚಿನ ಒಂದು ರೀತಿ ಹೆಲ್ತ್ ಹಬ್ ಆಗ್ತಾ ಇದೆ. ಬೆಂಗಳೂರು ಎಲ್ಲ ರೀತಿಯ ಒಂದು ಒಳ್ಳೊಳ್ಳೆ ಚಿಕಿತ್ಸೆಗಳನ್ನು ಇಲ್ಲಿ ಜನ ಪಡ್ಕೊಳ್ತಕ್ಕಂಥದ್ದಕ್ಕೆ ಎಲ್ಲ ಕಡೆಯಿಂದ ಬರೋದಕ್ಕೆ ಇವತ್ತು ಆಗ್ತಾ ಇರುವಂಥದ್ದು ಭಾಳ ಸಂತೋಷ. ಅದರಲ್ಲಿ ಆಸ್ಟರ್ ಗ್ರೂಪ್ನವರು ಇವತ್ತು ವಿಶೇಷವಾದಂಥ ಪಾತ್ರ ವಹಿಸ್ತಾ ಇರ್ತಕ್ಕಂಥದ್ದು ಕೂಡ ಅಷ್ಟೇ ಸಂತೋಷ. ಈಗಾಗಲೇ ಸ್ಪೀಕರ್ ಸಾಹೇಬರು ಹೇಳಿದಾಗ ಇದು 3ನೇ ಆಸ್ಪತ್ರೆ, ಇನ್ನು 3ರಿಂದ 4, 5, 6 ಆಗಲಿ ಅಂತ ನಾನು ಹಾರೈಸ್ತೀನಿ. ಮತ್ತು ನಮ್ಮ ಬೆಂಗಳೂರು ನಗರಕ್ಕೆ ಇದು ಒಂದು ಒಳ್ಳೆಯ ಸೇವೆ ನೀಡಿದ್ದಕ್ಕೆ ಅವರಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮತ್ತು ಜನರಿಗೂ ಕೂಡ ಇವತ್ತು ನಾವೆಲ್ಲೂ ಹೋಗಬೇಕಾಗಿಲ್ಲ. ಈ ರೀತಿ ಆಸ್ಪತ್ರೆಗಳು ಬಂದಾಗ ಅನೇಕ ಸಂದರ್ಭಗಳು ಹಿಂದೆ ಎಲ್ಲ ನಾವು ಚಿಕಿತ್ಸೆಗೆ ಅಮೆರಿಕಾಗೆ ಹೋಗಬೇಕು ಅಥವಾ ಡೆಲ್ಲಿಗೆ ಹೋಗಬೇಕು, ಈ ರೀತಿಯಾಗಿ ಮಾತನಾಡ್ತಾ ಇದ್ರು. ಈಗ ಅದು ಯಾವುದೂ ಕೂಡ ಅವಶ್ಯಕತೆನೇ ಇಲ್ಲ. ಯಾಕಂದರೆ ಎಲ್ಲರೂ ಬೇರೆ ಕಡೆ ಇಲ್ಲಿಗೆ ಬರುವಂಥ ಪರಿಸ್ಥಿತಿಗಳಿದೆ. ಅದಕ್ಕೆ ಇವತ್ತು ಭಾಳ ಒಂದು ಆಧುನಿಕವಾದಂಥ
ಒಳ್ಳೆಯ ವೈದ್ಯರು, ಒಳ್ಳೆಯ ಟೆಕ್ನಾಲಜಿ, ಒಳ್ಳೆಯ ಎಕ್ವಿಪ್ಮೆಂಟ್ ಎಲ್ಲವನ್ನೂ ಕೂಡ ತಂದು ಹಾಕಿದ್ದಾರೆ. ಖಂಡಿತ ಇದು ನಮ್ಮ ಒಂದು ನಗರಕ್ಕೆ ಒಂದು ಒಳ್ಳೆಯ ಒಂದು ಹೆಸರು ತರತಕ್ಕಂಥ ಒಂದು ಬೆಳವಣಿಗೆ ಅಂತ ಹೇಳಿದ್ರೆ ತಪ್ಪಾಗಿದೆ. ಸರ್, ಮಧ್ಯಮ ವರ್ಗದ ಜನರಿಗೆ ಯಾವ ರೀತಿ ಸಹಕಾರಿಯಾಗುತ್ತೆ ಅಂತ ಹೇಳಿ ಎಲ್ಲೊಂದು ಕಡೆ ತುಂಬಾ ಹೊರೆ ಆಗುತ್ತೆ ನೋಡಿ, ಇಂಥ ಒಂದು ಅತ್ಯಾಧುನಿಕ ಆಸ್ಪತ್ರೆಗಳಿದ್ದಾಗ ಅದು ಖಂಡಿತವಾಗಿಯೂ ಅದರ ಇನ್ವೆಸ್ಟ್ಮೆಂಟು ಮೊದಲೆಲ್ಲ ಹೆಚ್ಚಿದ್ದೇ ಇರ್ತದೆ. ಆದರೂ ಕೂಡ ಆಸ್ಟರ್ ಗ್ರೂಪ್ನವರು ಸಾಮಾನ್ಯ ಜನರಿಗೂ ಕೂಡ ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಕಡಿಮೆ ಮಾಡುವಂಥದ್ದು ಮತ್ತು ಅವರಿಗೆ ಒಂದು ಸೇವೆಗಳನ್ನು ಕಮ್ಮಿ ಬೆಲೆಯಲ್ಲಿ ಕೊಡ್ತಕ್ಕಂಥದ್ದು ಕೂಡ ಅವ್ರು ಮಾಡ್ತಾರೆ. ಟು ಫಾರ್ ಕಾಮನ್ ಪೀಪಲ್, ಸೊ ದಟ್ ದೇ ಕ್ಯಾನ್ ಅಫೋರ್ಡ್ ದಿಸ್ ಆಲ್ಸೋ. ಸಮ್ ಪರ್ಸೆಂಟೇಜ್ ಅದನ್ನು ಕೂಡ ಮಾಡಬೇಕಾಗ್ತದೆ, ಮಾಡ್ತಾರೆ. ಅದು ಅವರ ಇರುವಂಥ ಫಿಲಾಸಫಿನೇ ಇದೆ ಅವ್ರದ್ದು. ಸೊ ದೇ ವಿಲ್ ಕಂಟಿನ್ಯೂ ಟು ಡೂ ದ್ಯಾಟ್. ಆದರೆ ಇಂಥ ಆಸ್ಪತ್ರೆ ನಡೆಯೋದಕ್ಕೆ ಖಂಡಿತ ಅದು ಖರ್ಚು ವೆಚ್ಚ ಎರಡೂ ಇರ್ತದೆ. ಎರಡನ್ನೂ ನೋಡಿಕೊಂಡು, ಯಾಕಂದರೆ ಈ ವೈದ್ಯಕೀಯ ಸೇವೆ ಇದು ಒಂದು ರೀತಿ ಮಾನವೀಯತೆಯ ದೃಷ್ಟಿಯಿಂದನೇ ನಡೆಸಬೇಕು. ಕೇವಲ ಲಾಭ ಮಾಡಬೇಕು ಅಂತ ಹೇಳಿ ಉದ್ದೇಶದಿಂದ ಮಾಡೋಕ್ಕಾಗೋದಿಲ್ಲ. ಆ ಮಾನವೀಯತೆಯ ಒಂದು ಮೌಲ್ಯಗಳು ಆಸ್ಟರ್ ಗ್ರೂಪ್ನಲ್ಲಿ ಇದೆ. ಅವರು ಆ ರೀತಿ ನಡೆಸ್ತಾ ಇದ್ದಾರೆ. ನಮ್ಮ ಶ್ರೀ ಯು ಟಿ ಖಾದರ್ ಅವರು, ಸ್ಪೀಕರ್ ಅವರು ಹೇಳಿದಂಗೆ, ಮತ್ತು ಅವರು ನಮ್ಮ ಸ್ಪೀಕರ್ ಹೆಲ್ತ್ ಮಿನಿಸ್ಟರ್ ಹೇಳಿದಂಗೆ, ಶ್ರೀ ಗುಂಡೂರಾವ್, ಇದೊಂದು ಆಧುನಿಕ ಹೈಲಿ ಅಡ್ವಾನ್ಸ್ಡ್ ಟೆಕ್ನಾಲಜಿ ಸೆಂಟರ್. ಅಂದರೆ ಮದರ್ ಆ್ಯಂಡ್ ಚೈಲ್ಡ್, ಅಂದರೆ ಮಹಿಳಾ ಮತ್ತು ಮಕ್ಕಳಿಗೆ ಒಂದು ಹೈ ಎಂಡ್ ಸೆಂಟರ್ ಆಸ್ಟರ್ ವೈಟ್ಫೀಲ್ಡಲ್ಲಿ ಒಂದು ಹೈ ಎಂಡ್ ಸೆಂಟರ್ ತಂದಿದ್ದೀವಿ. ಅದರಲ್ಲಿ ಇವಾಗ ವೈಟ್ಫೀಲ್ಡಲ್ಲಿ ನಮಗೆ 380 ಬೆಡ್ ಇತ್ತು, ಇವಾಗ ಇನ್ನು 150 ಬೆಡ್ ಅಂತೂ ಆ್ಯಡ್ ಮಾಡಿದ್ದೀವಿ. ಈ 150 ಬೆಡ್ ಸೇರಿಕೊಂಡು ಇವತ್ತು 540 ಬೆಡ್ಸ್, ಅಂದರೆ 540 ಬೆಡ್ಸು ಒಂದು ದೊಡ್ಡ ಆಸ್ಪತ್ರೆ ಆಗಿಬಿಟ್ಟಿದೆ. ಇದು ವೈಟ್ಫೀಲ್ಡಲ್ಲಿ ಇಷ್ಟೊಂದು ದೊಡ್ಡ ಆಸ್ಪತ್ರೆ ಯಾವುದೂ ಇಲ್ಲ. ನಾವು ಆಸ್ಟರ್ ಕಡೆಯಿಂದ, ನಮ್ಮ ಚೇರ್ಮನ್ ಕಡೆಯಿಂದ ಅವ್ರ ವಿಷನ್ ಏನಂದರೆ, ನಾವು 10 ವರ್ಷ ಹಿಂದೆ ಆಸ್ಟರಲ್ಲಿ ಹೆಬ್ಬಾಳಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. ಅದು 500 ಬೆಡ್ ಇತ್ತು. ಮತ್ತು ಆರ್ ವಿ ಸ್ಟಾರ್ಟ್ ಮಾಡಿದ್ದೀವಿ. ಎಲ್ಲ ಸೇರಿಕೊಂಡು 1250 ಬೆಡ್ ಇದೆ. ನಾವು ಇನ್ನೂ 2 ಹಾಸ್ಪಿಟಲ್ ಅಂತ ತರ್ತಾ ಇದ್ದೀವಿ. ಯಶವಂತಪುರಲ್ಲೊಂದು ಮತ್ತು ಸರ್ಜಾಪುರಲ್ಲೊಂದು. ಯಶವಂತಪುರ ಬಂದು 500 ಬೆಡ್ಡು, ಇದೊಂದು 480 ಬೆಡ್ ಬರುತ್ತೆ ಸರ್ಜಾಪುರಲ್ಲಿ. ಎಲ್ಲ ಸೇರಿಕೊಂಡು 2500 ಬೆಡ್ ಆಗುತ್ತೆ ಆಸ್ಟ್ರಲ್ಲಿ. ನಮ್ಮ ಚೇರ್ಮನ್ ಕಡೆಯಿಂದ ವಿಷನ್ ಏನಂದರೆ, ಇಲ್ಲಿರುವ ಬೆಂಗಳೂರಲ್ಲಿ ಮತ್ತು ಕರ್ನಾಟಕದಲ್ಲಿ ಎಲ್ಲರಿಗೂ ಒಂದು ಸೌಲಭ್ಯವಾಗಿ ಮತ್ತು ಸ್ವಲ್ಪ ಎಲ್ಲ ಟೆಕ್ನಾಲಜಿ ಅಡ್ವಾನ್ಸ್ಡ್ ಸೆಂಟರ್ ಆಗಲಿ ನಾವು ಎಲ್ಲ ಕಡೆ ಮಾಡಿದ್ದೀವಿ. ಸೊ ಎಲ್ಲರೂ ಪಡ್ಕೊಂಡು ಇದು ಸೌಲಭ್ಯವನ್ನು ತಗೊಳ್ಬಹುದು. ಬೇರೆ ಆಸ್ಪತ್ರೆಗಳಿಗೆ ಕಂಪೇರ್ ಮಾಡ್ಕೊಂಡ್ರೆ ಸೊ ವಿಶೇಷವಾಗಿ ಏನಂತ ಗಮನ ಸೆಳೆಯತಕ್ಕಂಥದ್ದು ಏನಿದೆ ಸರ್? ಎಕ್ವಿಪ್ಮೆಂಟ್ಸ್ ಇದು ಮಾತ್ರ ಅಲ್ಲ, ನಾವು ಇವಾಗ ವೈಟ್ಫೀಲ್ಡ್ ಅಲ್ಲಿ 2 ಸೇರ್ಕೊಂಡ್ರೆ, ವಿಮೆನ್ ಮದರ್ ಅಂಡ್ ಚೈಲ್ಡ್ ಅಂದರೆ ಇದರಲ್ಲಿ ವಾಟರ್ ಬರ್ತಿಂಗ್ ಇದೆ, ಇದರಲ್ಲಿ LRDP ಅಂದರೆ ಲೇಬರ್ ಡೆಲಿವರಿ ಮತ್ತು ರೀಕೂಪ್ ರೂಮ್ ಆ್ಯಂಡ್ ಪೋಸ್ಟ್ ಪಾರ್ಟಮ್ ರೂಮ್ ಅಂತ ಇದೆ, LDRP ರೂಮು, ಮತ್ತು ಅಡ್ವಾನ್ಸ್ NICU ಲೆವೆಲ್ 3 NICU ಅಂತ ಇದ್ವಿ, ಯೂನಿಯಟಲ್ ICU ಮತ್ತು ಪೀಡಿಯಾಟ್ರಿಕ್ ICU, ಹೈ ಎಂಡ್ ಪೀಡಿಯಾಟ್ರಿಕ್ ICU ಇದೆಲ್ಲ ತಂದಿದ್ದೀವಿ. ಬೇರೆ ಹಾಸ್ಪಿಟಲ್ ಕಂಪೇರ್ ಮಾಡಿಕೊಂಡ್ರೂ ನಾವು ಯಾವ ಟೆಕ್ನಾಲಜಿ ಇಲ್ಲಿ ಯೂಸ್ ಮಾಡ್ತಿರೋ ಅದಕ್ಕಿಂತ ನಾವು ಎಲ್ಲ ಮೆಷಿನ್ ಆಗಲಿ, ಹೈ ಟೆಕ್ನಾಲಜಿ ಆಗಲಿ, ಹೈ ಮಾಡೆಲ್ ಬೇರೆ ನಾವು ಕಂಪ್ಲೀಟ್ ಚೇಂಜ್ ಮಾಡಿದ್ದೀವಿ. ಆ ಥರ ನೋಡಿದ್ರೆ ನೀವು ಯು ವಿಲ್ ಹ್ಯಾವ್ ದ ಬೆಸ್ಟ್ ಆಫ್ ದ ಫೆಸಿಲಿಟಿ. ಒಂಥರ ಮದರ್ ಆ್ಯಂಡ್ ಚೈಲ್ಡ್ ಪೀಡಿಯಾಟ್ರಿಕ್ ಕೇರಲ್ಲಿ ಒನ್ ಆಫ್ ದ ಬೆಸ್ಟ್ ಕ್ಲಿನಿಕಲ್ ಔಟ್ಕಮ್ ಅಂತೂ ಬರ್ಬೋದು, ಒಳ್ಳೆ ಕ್ಲಿನಿಕಲ್ ರಿಸಲ್ಟ್ಸ್ ಬರ್ಬೋದು. ಅದರಲ್ಲಿ ಒಂದು ಇನ್ಫ್ರಾಸ್ಟ್ರಕ್ಚರ್ ನೀವು ನೋಡಿದ್ರೆ, ಇದು ಅಂತೂ ಹಾಸ್ಪಿಟಲ್ ಇನ್ಫೆಕ್ಷನ್ ಕಂಟ್ರೋಲ್ ಪ್ರಾಕ್ಟೀಸಸ್. ನಾವು ಮದರ್ ಆ್ಯಂಡ್ ಚೈಲ್ಡ್ ಅಂದರೆ ಸ್ವಲ್ಪ ಇನ್ಫೆಕ್ಷನ್ ಇದೆಲ್ಲ ನೋಡಿಕೊಂಡು ನಾವು ಪ್ರಾಕ್ಟೀಸ್ ಮಾಡಬೇಕು. ಅದನ್ನು ನೋಡಿದ್ರೆ ನಾವು ಈ ಇನ್ಫ್ರಾಸ್ಟ್ರಕ್ಚರ್ ನೋಡಿದ್ರೂ ನಾವು ಆ ಥರ ಇನ್ಫೆಕ್ಷನ್ ಕಂಟ್ರೋಲ್ ಪ್ರಾಕ್ಟೀಸ್ ನಾವು ಪಡಿಬೋದು, ಒಳ್ಳೆ ರಿಸಲ್ಟ್ಸ್ ಬರ್ಬೋದು ಅಂತ ಆ ಇನ್ಫ್ರಾಸ್ಟ್ರಕ್ಚರ್. ಅದಕ್ಕೆ ನೀವು ನೋಡಿದ್ದೀರಾ, ದಿಸ್ ಇಸ್ ಒನ್ ಆಫ್ ದಿ ಲಾರ್ಜೆಸ್ಟ್ 150 ಬೆಡೆಡ್ ವಿಮೆನ್ ಚೈಲ್ಡ್ ಸೆಂಟರ್ ಇನ್ ಬ್ಯಾಂಗ್ಳೂರ್ ಮಾತ್ರ ಅಲ್ಲ, ಇಡೀ ಕರ್ನಾಟಕ. ನೀವು ಬೇರೆ ಕಡೆ ಇಂಡಿಯಾ ಕಡೆ ನೋಡಿದ್ರೂ ವಿಮೆನ್ ಚೈಲ್ಡಲ್ಲಿ ಇಷ್ಟೊಂದು ದೊಡ್ಡ ಆಸ್ಪತ್ರೆ ಇರ್ಬೋದು, ಬಟ್ ಆದ್ರೂ ದಿಸ್ ಇಸ್ ಒನ್ ಆಫ್ ದಿ ಲಾರ್ಜೆಸ್ಟ್. ಹೆಮ್ಮೆ ಪಡ್ಬೋದು ನಾವು ಬೆಂಗಳೂರಂತೂ. ಕಾಸ್ಟ್ ವೈಸ್ ಎಲ್ರಿಗೂ ನಾವು ಅದೇ ಎಷ್ಟೊಂದು ಆಗುತ್ತೋ ಎಷ್ಟೊಂದು ಒಳ್ಳೆ ಟ್ರೀಟ್ಮೆಂಟ್ ಕೊಡ್ಬೋದು. ಯಾಕೆಂದರೆ ಒಳ್ಳೆ ಕ್ಲಿನಿಕಲ್ ಔಟ್ಕಮ್ ಅಂತೂ ಕಾಸ್ಟಲ್ಲಿ ನಾವು ಇದು ಮಾಡೋಕ್ಕಾಗಲ್ಲ. ಬಟ್ ಪೇಷಂಟ್ಗೆ ಯಾವ ವ್ಯಾಲ್ಯೂ ಫಾರ್ ಮನಿ ಅಂತಿರಲ್ಲ, ಅವರು ಏನಿದ್ರು ಫಸ್ಟ್ ನಾವು ಪೀಡಿಯಾಟ್ರಿಕ್ ಪೇಷಂಟ್, ವಿಮೆನ್ ಪೇಷಂಟ್ ನಾವು ನೋಡಿಕೊಂಡು ಇದು ಮಾಡಬೇಕು. ಅದಕ್ಕೆ ನಾವು ಕಾಸ್ಟ್ ಅಂತೂ ಮೀಡಿಯಮ್ ಅಫೋರ್ಡಬಲ್ ಇಟ್ಕೊಂಡಿದ್ದೀವಿ.